ಒಂದು ಮಾತು ಕೇಳಿದ್ರು. ಏನ್ ಕೇಳಿದ್ರಿಪ್ಪ ಮಾತ? ಕಾರ್ತವೀರ ಅರ್ಜುನ ಆಹಾ ಸಾಮಾನ್ಯವಲ್ಲ, ಭೂಮಿ ತೂಕದ ತಾಕತ್ತವನಲ್ಲಿಯೂ. ಹೌದು. ಕಾರ್ತವೀರ ಅರ್ಜುನ ಅಂದ್ರೆ ಸಾಮಾನ್ಯ ಅಲ್ಲ, 500 ತಲೆ ಇದ್ದು ಅವನಿಗೆ. ಹೌದು. ಯಾರಿಗೆ? ಕಾರ್ತೀರ್ದ ಅರ್ಜುನ್ಗ. ಕಾರ್ತವೀರ ಅರ್ಜುನಗ. ಹೌದು. ನಾವೊಂದು ಮಾತು ಅವನಿಗೆ ಏನು ಕೇಳಿದ್ದಪ್ಪ ಅಂತಂದ್ರ, ಏನ್ರಿಪ್ಪ ಅದು? ಕಾರ್ತಿವೀರ್ಯಾರ್ಜುನನನ್ನ ಸಂಹಾರ ಮಾಡಿ ಆ ರಕ್ತದ ಕಲೆಯನ್ನ ಕೊಡ್ಲಿ ಎಲ್ಲಿ ತೊಳೆದ ಪರಶುರಾಮ ಅಂತ ನಾ ಕೇಳಿನಿ. ಆ ಕತೆ ಹೇಳ್ಕೊತ ಬಂದ ಕಾರ್ತಿವೀರ್ಯಾರ್ಜುನಗ 500 ತಲೆ ಇದ್ದು ಅತ್ತ. ಏ ತಮ್ಮ, ಆ ಯಾವ ಪುರಾಣ ಡಬ್ ಹಿಡಿದು ಓದಿದೇನು? ಕಾರ್ತಿವೀರ್ಯಾರ್ಜುನಗ 1000 ತಲಿ. 1,000 ತಲಿ. ಕಾರ್ತಿವೀರ್ಯಾರ್ಜುನಗ 1000 ತಲಿ ಇದ್ದು 12,000 ದಂಡಿತ್ತು. ಅವಾಗ ಮುಂದ ಇದನ್ನೆಲ್ಲ ಸಂಹಾರ ಮಾಡಿ 21 ಪ್ರದಕ್ಷಿಣೆ ಹಾಕಿದ ಅಂತ ಹೇಳಿದೀನಿ. ಹೌದು. ಇಲ್ಲಿ ನಿನಗೊಂದು ಮಾತು ಕೇಳ್ತೀನಿ. ಮತ್ತೇನ್ರಿ? ಈ ಭೂ ಪ್ರದಕ್ಷಿಣೆ 21 ಬಾರಿ ಸುತ್ತಿ ಕ್ಷತ್ರಿಯ ವಂಶವನ್ನ ಸಂಹಾರ ಮಾಡಿದ ಪರಶುರಾಮ ಮಾತನ್ನ ಹೇಳ್ತಿ. ಹೇಳ್ಯಾರಲ್ರಿಪ್ಪ. ಜಮದಗ್ನಿ ಯಾರು, ಪರಶುರಾಮ ಯಾರ? ಕ್ಷತ್ರಿಯ ವಂಶ ಪರಶುರಾಮ ಭೂ ಪ್ರದಕ್ಷಿಣೆ ಹಾಕಿ ಸಂಹಾರ ಮಾಡ್ಯಾನಂತಂದ್ರ ಪರಶುರಾಮ ಯಾರು, ಜಮದಗ್ನಿ ಯಾರು? ಮತ್ ಕಾರ್ತವೀರ ಅರ್ಜುನ ಸಾಮಾನ್ಯವಲ್ಲ, ಭೂಮಿ ತೂಕದ ತಾಕತ್ತವನಲ್ಲಿಯೂ. ಹೌದು. ಕಾರ್ತವೀರ ಅರ್ಜುನ ಅಂದ್ರೆ ಸಾಮಾನ್ಯ ಅಲ್ಲ, 500 ತಲೆ ಇದ್ದು ಅವನಿಗೆ. ಹೌದು. ಯಾರಿಗೆ? ಕಾರ್ತೀರ್ದ ಅರ್ಜುನ್ಗ. ಕಾರ್ತವೀರ ಅರ್ಜುನಗ. ಹೌದು. ಎಷ್ಟೋ ಸೇನಾಗಳು ಇದ್ದರು, ಎಷ್ಟೋ ರಾಜರ ಪರಾಕ್ರಮದೊಳಗೆ ಎಲ್ಲರಿಗೆ ಸೋರಿಸಿದ್ದವ. ಹೌದು. ಖರೆ ಅವನ ಮನಸ್ಸದ ಎದ್ರ ಮ್ಯಾಗ ಹೋಗಿತ್ತು? ಎದ್ರ ಮ್ಯಾಗ ಹೋಗಿತ್ತು? ಜಮದಗ್ನಿ ಋಷಿ ಯಾನದಾನ, ಜಮದಗ್ನಿ ಋಷಿ ಬಲಿ ಇದ್ದಂತ ಕಾಮದೇನು ಆಕಳ ಬಲ್ಲಿ ಮನಸ್ಸು ಹೋಗಿತ್ತು. ಹೌದು. ಹೌದು. ಹೌದಿಲ್ಲ? ಹೌದು. ಆಕಳ ಬಂದ ಬೇಡದ, ಜಮದಗ್ನಿ ಋಷಿ ಕೊಡಂಗಿಲ್ಲ ಅಂದ. ಹೌದು. ಅವಾಗ ಜಮದಗ್ನಿ ಋಷಿಯ ಶಿರಚ್ಛೇದನ ಮಾಡದ. ಹೌದು. ಜಮದಗ್ನಿ ಋಷಿಗೆ ಹೊಡೆದಾನ. ಹೌದು. ಹೊಡೆದು ಶಿರಚ್ಛೇದನ ಮಾಡದ. ಆ ಆಕಳು ತಗೊಂಡು ಹೋಗುವಾಗ ಕೈಗೆ ಅವನಿಗೂ ಹತ್ತಲಿಲ್ಲ, ಅಂತರದಿಂದ ಹಾರ್ತಿತ್ತು. ಹೌದು. ಯಾವುದು? ಕಾಮಧೇನು ಆಕಳ. ಹೌದು. ವಿಷಯ ನನಗೆ ಇಲ್ಲಿ ಏನ ಕೇಳ್ಯಾರ? ಏನ್ ಕೇಳಿದ್ರು? ಹೊಳ್ಳಿ ಪರಶುರಾಮ ಬಂದ. ರೇಣುಕಾದೇವಿ ನೋಡ್ರಿ, ಎಲ್ಲಮ್ಮ ತಾಯಿ ಮಗ ಯಾರು? ಪರಶುರಾಮ. ಹೊಳ್ಳಿ ಬಂದು ನೋಡುತ್ತಾನ, ತಂದಿದ್ದು ಚಂಡ ದಂಡ ಕಡೆಕಾಗ್ಯದ. ಹೌದು. ಮೃತ್ಯು ಸಂಜೀವನಿ ಮಂತ್ರದಿಂದ. ಹೌದು. ಹೊಳ್ಳಿ ತನ್ನ ಅಪ್ಪಗೆ ಯಬಶಾನ. ಹೌದು. ಹೌದಿಲ್ಲ? ಹೌದು. ಅಪ್ಪಗೆ ಯಬಶಾನ ಕೇಳತ್ತಾನ, ಇದು ಯಾರು ಮಾಡ್ಯಾರ ಅಂದಾಗ ಕಾರ್ತವೀರ ಅರ್ಜುನನ ಹೆಸರ ಹೇಳಿದ್ರು. ಹೌದು. ಅವಾಗ ಇಳೆಯತ್ತನ ಕಾರ್ತವೀರ ಅರ್ಜುನ ಛತ್ರಿಯದವಾದಾನ. ಹೌದು. ಛತ್ರಿ ಕಾರ್ತವೀರ ಅರ್ಜುನಗ ಅಟ್ಟೆ ಅಲ್ಲ, ಭೂಮಿ ತಲೆ ಮ್ಯಾಗ ಛತ್ರಿ ಅಂಶ ಇಡಬಾರ್ದ ಅಂತೇಳಿ ಕೈಯಾಗ ಇಳೆ ಎತ್ತದ. ಹೌದು. 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 ಪರಶುರಾಮ ಭೂಮಿ ತಲೆ ಮ್ಯಾಗ 21 ಬಾರಿ ನೀ ಛತ್ರಿ ಮಾಡ್ಯಾನ. ಹೌದು. ಇಲ್ಲಿ ವಿಷಯ ಕೇಳುದವ್ರಿಗೆ ಹಿನ. ಹೌದು. ಇಲ್ಲಿ ಏನದ? ಏನದ? ತನ್ನ ಪರಶುಅಸ್ತ್ರದಿಂದ, ಪರಶುರಾಮನ ಕೈಯಾಗಿದ್ದಂತ ಕೊಡ್ಲಿ ಏನದ ನೋಡು, ಪರಶು ಅಸ್ತ್ರ. ಪರಶು ಅಸ್ತ್ರದಿಂದ ಕಾರ್ತವೀರ ಅರ್ಜುನಗ ಹೋಗಿ ಜಯ ಆಗ್ಯಾನ, ಅವನಿಗೆ ಹೊಡೆದಾನ. ಹೌದು. ಅವನ ಇದ್ದಂತ ಎಷ್ಟೋ ಏನ ಸೈನಿಕರಿದ್ರು ಅವರಿಗೂ ಹೊಡೆದಾನ. ಹೌದು. ಆ ಪರಶು ಕೊಡ್ಲಿಗೆ, ಆ ಕೊಡ್ಲಿಗೆ ಹತ್ತಿದ ರಕ್ತ. ಹೌದು. ಪರಶುರಾಮ ಯಾವ ಊರಾಗ ಅಥವಾ ಯಾ ನದಿ ಒಳಗ ಹೋಗಿ ತೊಳೆದಾನ ಅಂತೇಳಿ ಕೇಳ್ಯಾರ. ಹೌದು. 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 ಇದೇ ಕೇಳ್ಯಾರಿಲ್ರಿ? ಇಲ್ಲಿ ಹೇಳುದದ. ಏನ್ ಹೇಳುದು? ಸಂಚಾರ ಮಾಡ್ಕೋತ ಹೋಗುವಾಗ ಪರಶುರಾಮನಲ್ಲಿ ಭಾವ ಬತ್ತು. ಏನತ್ತ? ಇಷ್ಟು ಮಂದಿಗೆ ಹೊಡೆದ ಇಟ್ಟೆಲ್ಲ ಕರ್ಮ ಅಥವಾ ಇಟ್ಟೆಲ್ಲ ಪಾಪ ನನಗ ಬತ್ತು. ಹೌದು. ಹೌದು. ತೊಳಿಬೇಕಂದ್ರೆ ಹಂಗ ಮಾಡುದದ. ಹೌದು. ಹೌದು. ಏನ್ ಮಾಡುದು? ನನಗ ಅಲ್ದೆ ನನ್ನ ಕೈಯಾಗಿದ್ದಂತ ಪರಸುಗ ಅಂದ್ರ ಕೊಡ್ಲಿಗೂ ಈ ಕರ್ಮ ಹತ್ಯೆ ಅದ. ಹೌದು. ಈ ರಗತ ಭೂಮಿಗೆ ಬೀಳಬಾರ್ದು. ಯಾಕಂದ್ರ ಕರ್ಮದಿಂದ ಹೊಡೆದುದು, ಆ ಕರ್ಮದ ಹನಿ ಭೂಮಿಗೆ ಬೀಳಬಾರ್ದು. ಇದು ರಗತ ಎಲ್ಲಿ ತೊಳಿಬೇಕಂತೇಳಿ ಹಂಗೆ ಸಂಚಾರ ಮಾಡ್ಕೊತ ಬರುವಾಗ ಐವಳ್ಳಿ ಒಳಗೆ ಒಂದು ಸರೋವರದ. ಆ ಸರೋವರದಾಗ ಇಂಥ ಆಶೀರ್ವಾದ ಇತ್ತು, ಯಾವ ಪಾಪಿನೂ ಬಂದು ಆ ಸರೋವರದಾಗ ಮೈ ತಕೊಂಡ್ರೆ ಅವನ ಕರ್ಮ ನಾಶ ಆಗುತ್ತದೆ ಅಂತೇಳಿ ಅಲ್ಲಿ ಬರೆದಿತ್ತು. ಹೌದು. 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 ಹಂಗ ಕರ್ಮ ಇತ್ತಲ್ಲಿ. ಹೌದು. ಯಾರೇ ಆ ಸರೋವರದಾಗ ನದಿ ಒಳಗ ಛಳಕ ಮಾಡ್ಲಿ ಅಥವಾ ಒಂದು ಏನೇ
ಶಸ್ತ್ರ ತೊಳ್ಕೊಂಡ್ರೆ ಅವ್ರ ಕರ್ಮ ನಾಶ ಆಗುತ್ತದೆ ಅಂತೇಳಿ ಹಂಗ ಲಿಖಿ ಇತ್ತು. ಆ ಕಾರಣಕ್ಕೆ ಈ ಪರಶುರಾಮ ತನ್ನ ಕೈಯಾಗಿದ್ದಂತ ಏನು ಕೊಡ್ಲಿಗೆ ಹತ್ತದ ರಕ್ತ ಐವಳ್ಳೆದೊಳಗ ಹೋಗಿ ಆ ಸರೋವರದಾಗ ತೊಳೆದಾನ ತಿಳಿಟ್ಟು ನನಗೆ ಗೊತ್ತದ. ಹೌದಾ ಕರೆಕ್ಟ್ ಇದ್ರೆ ನಾ ಹಂಗ ಚಪ್ಪಳೆ ಹೊಡಿಸಿದ್ರ ವಿಷಯ ಕರೆಕ್ಟ್ ಆಗ್ಯದೊಂದು, ಹಂಗ ಕರೆಕ್ಟ್ ತಿಳಿ ಒಪ್ಪಗೋದು ಒಂದು, ತಪ್ಪಿತ್ತನ ವಿಷಯ ಖುಲ್ಲಾ ಮಾಡೋದು ಒಂದು. ಹೌದು ಹೌದು ಹೌದಿಲ್ರಿ? ಹೌದು ವಿಷಯ ನಾಳೆಗೆ ಮುಂಜಾನೆ ಇದು ವಿಷಯ ಬ್ಯಾಡ ಇಲ್ಲಿ. ಹೌದು ನಡೆಯಂಗಿಲ್ಲ. ಇಲ್ಲಿ ಒಂದು ಮಾತು ಕೇಳುದದ. ಏನ್ ಕೇಳುದ್ರಿಪ್ಪ ಮಾತ? ರೇಣುಕ ರಾಜನ ಮಗಳು ರೇಣುಕಾದೇವಿ ಹಾ ಅವಳೇ ಎಲ್ಲಮ್ಮ ಅದಾಳ. ಹೌದು ಹೌದಲ್ರಿ? ಹೌದು ಯಾರಿಗೆ ಕೊಟ್ಟು ಲಗ್ನ ಆಗಿತ್ತು? ಜಮದಗ್ನಿ ಋಷಿ ಕೊಟ್ಟು ಲಗ್ನ ಆಗ್ಯಾದ. ಹೌದು ಜಮದಗ್ನಿ ಋಷಿ ರೇಣುಕಾದೇವಿಗೆ ಪರಶುರಾಮ ಒಬ್ಬನೇ ಮಗನೋ ಏನ್ ಹಿನ ಮಕ್ಕಳು ಅದಾರು? ಹೌದು ಹೌದು ಒಂದ್ ವೇಳೆ ಮಕ್ಕಳು ಇದ್ರ ಇವ ಎಟ್ನೇದವ. ಹೌದು ಒಂದ್ ವೇಳೆ ಮಕ್ಕಳಿದ್ರ ಈ ಪರಶುರಾಮ ಎಷ್ಟನೇ ಮಗ? ಎಷ್ಟನೇದವ? ಹೌದು ಮಕ್ಕಳು ಒಂದ್ ವೇಳೆ ಇದ್ದತ್ತೆ ಒಪ್ಪಕೊಂಡೆ ಅಂದ್ರ ಪರಶುರಾಮಗೆ ತನ್ನ ತಾಯಿಯ ಚಂಡ ಕಡೆ ಅಂತೇಳಿ ಯಾಕೆ ಹೇಳ್ದ? ಅವ್ರಿಗೆ ಹೇಳಿದ್ದು ಏನ ಇಲ್ಲೋ? ಹೌದು ಹೌದು ಮಾಸ್ತರ ವಿಷಯ ಹಿಂಗೆ ಇಲ್ಲ. ಹೌದು ಹೌದು ಇದ್ರ ಸಂಗಟ ಇನ್ನೊಂದು ಮಾತ ಕೇಳುದದ. ಏನ್ ಕೇಳುದ್ರಿಪ್ಪ? ಇಲ್ಲಿ ಮಣೂರ್ಕ ಹೋಗಲಿ, ಹಿರಗುಡಕ್ ಹೋಗಲಿ, ಸೌದತ್ತಿಗೆ ಅವುಗಳ ಹೋಗಿರಿಲ್ ನೀವು? ಹೌದು ಮುತ್ತೈದಿ ಹುಣಿವೆ ತಿಳಿ ಬರ್ತದ. ಮುತ್ತೈದು ಹುಣಿವಿ? ಹೌದಲ್ಲ? ಹೌದು ಒಂದು ರಂಡುಣಿವೆ ತಿಳಿ ಬರ್ತದ. ಹೌದು ಆ ತಾಯಿಯ ಹೆಸರ ಮ್ಯಾಗ ಯಾರು ಜಗ ಹೊತ್ತಾರ, ಹೌದು ತಾಯಿ ಹೆಸರ ಮ್ಯಾಗ ಯಾರು ದೇವ್ರಿಗೆ ಬಿಟ್ಟಿರ್ತಾರ ನೋಡ್ರಿ, ಹೌದು ಕೈಯಾಗ ಅವರು ರಂಡುಣಿವೆ ದಿನ ಬಳಿ ಉಟ್ಕೊಂಗಿಲ್ಲ, ಬಳಿ ತೆಗೆದು ಇಡ್ತಾರ. ಹೌದು ಅಥವಾ ಬಳಿ ಹೊಡಿತಾರ ಅವ್ರು. ಹೌದು ರಂಡುಣಿವೆ ಅಂತೇಳಿ ಆ ಹುಣಿವಿಗೆ ಯಾಕೆ ಹೆಸರು ಬತ್ತು? ಯಾನ ಕಾರಣಕ್ಕಾಗಿ ಅವ್ರ ಕೈಯನ್ನ ಬಳಿ ತೆಗಿತಾರ. ಹೌದು ಅಂತದ್ ಹಿಂದ ಕರ್ಮರಿ ಏನಾಗ್ಯದ, ಅದ್ರ ಹಿಂದ ಅಂತದ ಏನ್ ಆಗಿ ಹೋಗ್ಯದ. ಹೌದು ಹೌದು ಹೌದಲ್ರಿ? ಹೌದು ವಿಷಯ ತಿಳಿಯಂಗಾಗಿರ್ಬೇಕು. ಹೌದು ಕಸ ತಿನ್ನು ಬದಲು ತುಸು ತಿನ್ನಕರೆ ಅಡಿಗೆ ಸ್ವಚ್ಛ ಇರ್ಬೇಕು. ಸ್ವಚ್ಛ ಆಗ್ಬೇಕಲ್ರಿಪ್ಪ. ಇನ್ನೊಂದು ವಿಷಯ ನಾನ್ ನಿನಗೆ ಕೇಳಿದ್ದ. ಏನ್ರಿಪ್ಪ ಅದು ಮತ್ತ? ಅವ ನನಗೆ ಕೇಳಿರ್ತಕ್ಕಂತ ಮಾತ 100% ಸತ್ಯದ. ತಾವೆಲ್ಲಾರು ಟಾಳಿ ಕೊಡ್ರಿ ತಂದಾಗ ನೀವೆಲ್ಲಾರು ಟಾಳಿ ಕೊಟ್ರಿ. ಹಾ ನಾವೊಂದು ಮಾತು ಅವನಿಗೆ ಏನು ಕೇಳಿದ್ದಪ್ಪ ಅಂತಂದ್ರ, ಏನ್ರಿಪ್ಪ ಅದು? ಕಾರ್ತಿ ವೀರ್ಯಾರ್ಜುನನನ್ನ ಸಂಹಾರ ಮಾಡಿ ಹಾ ಆ ರಕ್ತದ ಕಲೆಯನ್ನ ಕೊಡ್ಲಿ ಎಲ್ಲಿ ತೊಳೆದ ಹೌದು ಹೌದು ಪರಶುರಾಮ ಮಾತ ನಾ ಕೇಳಿನಿ. ಹಾ ಆ ಕತೆ ಹೇಳ್ಕೊತ ಬಂದ ಕಾರ್ತಿ ವೀರ್ಯಾರ್ಜುನಗ 500 ತಲೆ ಇದ್ದು. ಏ ತಮ್ಮ, ಹಾ ಆ ಯಾವ ಪುರಾಣ ಡಬ್ ಹಿಡಿದು ಓದಿದೇನು? ಕಾರ್ತಿ ವೀರ್ಯಾರ್ಜುನಗ 1000 ತಲಿ. 1,000 ತಲಿ. ಕಾರ್ತಿ ವೀರ್ಯಾರ್ಜುನಗ 1000 ತಲಿ ಇದ್ದು, ಹಾ 12,000 ದಂಡಿತ್ತು. ಹಾ ಅವಾಗ ಮುಂದ ಇದನ್ನೆಲ್ಲ ಸಂಹಾರ ಮಾಡಿ 21 ಪ್ರದಕ್ಷಿಣೆ ಹಾಕಿದ ಅಂತ ಹೇಳಿದೀನಿ. ಹೌದು. ಇಲ್ಲಿ ನಿನಗೊಂದು ಮಾತು ಕೇಳ್ತೀನಿ. ಮತ್ತೇನ್ರಿ? ಈ ಭೂ ಪ್ರದಕ್ಷಿಣೆ 21 ಬಾರಿ ಸುತ್ತಿ ಹಾ ಕ್ಷತ್ರಿಯ ವಂಶವನ್ನ ಸಂಹಾರ ಮಾಡಿದ ಪರಶುರಾಮ ಮಾತನ್ನ ಹೇಳ್ತಿ. ಹೇಳ್ಯಾರಲ್ರಿಪ್ಪ. ಜಮದಗ್ನಿ ಯಾರು, ಪರಶುರಾಮ ಯಾರ? ಹಾ ಕ್ಷತ್ರಿಯ ವಂಶ ಪರಶುರಾಮ ಭೂ ಪ್ರದಕ್ಷಿಣೆ ಹಾಕಿ ಸಂಹಾರ ಮಾಡ್ಯಾನಂತಂದ್ರ ಪರಶುರಾಮ ಯಾರು, ಜಮದಗ್ನಿ ಯಾರು? ಮತ್ ಇವ್ರಿಗೆ ಹೆಂಗ ಬಿಟ್ಟ? ಇವ್ರನ್ನು ಮತ್ತೆ ಮಾಡಬೇಕಲ್ಲ ಏನ್ರ? ಇನ್ನೊಂದು, ಹಾ ಇಡೀ ಕ್ಷತ್ರಿಯ ವಂಶವನ್ನ ಸಂಹಾರ ಮಾಡ್ಯಾನ. 21 ಸಲ ಭೂ ಪ್ರದಕ್ಷಿಣೆ ಮಾಡಿ ಅಂದ್ರೆ ಈ ಭೂಮಂಡಲದಾಗ ತಯಾರಾದಂತ ಕ್ಷತ್ರಿಯ ವಂಶ ಎಲ್ಲಿದ್ ಬತ್ತು? ಹಾ ಇನ್ನ ಆತ್ರಲ್ಲ ಪಿಂಟು ಮಾಸ್ತರ. ಹಾ ತೊಳೆದ ಮುತ್ತಿನಂಗಿರ್ಬೇಕು ವಿಷಯ, ಯಾವುದಕ್ಕೂ ಕುಂದ್ ಹತ್ತಬಾರ್ದು. ಎತ್ತಬಾರ್ದಲ್ರಿಪ್ಪ. ಸುಲಿದ ಬಾಳೆಹಣ್ಣು ತಿಂದಂಗಿರ್ಬೇಕು. ಹಾ ವಿಷಯ ಬಿಡಿಸ್ಕೊತ್ ಹೋದ್ರ 4 ಮಂದಿಗೆ ಹಾಲು ಕುಡ್ದಟ್ಟ ಆನಂದ ಆಗ್ಬೇಕು. ಆನಂದ ಆಗ್ಬೇಕಲ್ರಿಪ್ಪ. ಆ ರಕ್ತದ ಕೊಡ್ಲಿಯನ್ನ ಎಲ್ಲಿ ತೊಳ್ಕೊಂಡ ತಂದಾಗ ಐವಳ್ಯಾಗ ಒಂದು ಸರೋವರ ಇತ್ತು. ಒಂದ ಯಾಕದ ಅದಕ್ಕೆ ಹೆಸರಿಲ್ಲ. ಬಂದಿದಿ ಬಿಜಾಪುರಕ್ಕೆ ಬಂದಿದಿ, ಬಸ್ ಸ್ಟ್ಯಾಂಡ್ ಸಿಗುವಾತು. ಆಟೋದವ್ರನ್ನ ಕೇಳ್ಬೇಕಲ್ಲ. ಮತ್ 2 ಬಸ್ ಸ್ಟ್ಯಾಂಡ್, ಒಂದು ಹಳಿ ಬಸ್ ಸ್ಟ್ಯಾಂಡ್, ಒಂದು ಹೊಸ ಬಸ್ ಸ್ಟ್ಯಾಂಡ್. ಹೌದು. ಐವಳ್ಯಾಗ ಹಾ ಅಲ್ಲಿ ಒಂದು ಸರೋವರ ಇತ್ತು. ತಮ್ಮ, ಇಲ್ಲಿ ವಿಷಯ 3 ಅಡಕಾಗ್ತಾವ. ಹಾ ಐವಳಿ ಮುಂದೆ ಹರಿದದ್ದು ಮಲಪ್ರಭಾ ನದಿ. ಮಲ್ಲಪ್ರಭಾ ಊರಿಗೆ ಕರೆದದ್ದು ಐವಳಿ. ಐವಳಿ ನೋಡ್ರಿಲಿ,
ಅಲ್ಲಿ ಸರೋವರ ಹರಿದದ್ದು ಹಾ ಮಲಪ್ರಭಾ. ಮಲ್ಲಪ್ರಭಾ ಊರಿನ ಹೆಸರ ಐವಳಿ. ಐಹೊಳಿ. ಅಲ್ಲೊಂದು ಕೊಂಡಿತ್ತು. ಹಾ ಹಾ ಕೊಂಡ ಕೊಂಡ ಅಂದ್ರೆ ಒಂದು ತೀರ್ಥ. ಹೌದ್. ಒಂದು ತೀರ್ಥ ಇತ್ತಲ್ಲ, ಅದು ಯಾವ ತೀರ್ಥ ಅಂತ ಕೇಳಿದ್ರೆ ರೇವತಿ. ರೇವತಿ ರೇವತಿ. ಆ ತೀರ್ಥದೊಳಗ ಕೊಡ್ಲಿ ತೋದಾನ. ಹಾ ನೀ ಮುಗಮದಾಗ ಓದಿ ನೋಡ್ಕೊಂಡು ಬಂದೆವು ಅಥವಾ ಎಲ್ಲಿ ಫೋನ್ ಹಚ್ಚಿ ಬಂದೆವು ನಂಗೆ ಗೊತ್ತಾಗ್ಲಿಲ್ಲ. ಹಾ ಹಾ ಬಿಜಾಪುರಕ್ಕೆ ಬಂದಿದ್ದಿ, ಹೊಸ ಬಸ್ ಸ್ಟ್ಯಾಂಡ್ ಸಿಗ್ಲಿಲ್ಲ, ಹಳಿ ಬಸ್ ಸ್ಟ್ಯಾಂಡ್ ಸಿಗ್ಲಿಲ್ಲ. ಸುಮ್ಮ ಸಿಗ್ನಲ್ದಾಗ ನಿಂತು ಸುಮ್ ಬಂದ್ಬಿಟ್ಟಾನ್ರಿ ಅವ್. ಹಾ ಹಂಗಾಗ್ಬೇಡ. ಹಾ ಯಾಕಂತಂದ್ರ ನೀ ಇನ್ನೂ ಬಾಳೆ ಬೆಳಗಾವದಿ, ಸಣ್ಣ ವಯಸ್ಸು ಐತಿ ತಮ್ಮ. ಹಾ ನೀ ಎಟ್ಟೇ ಓದ್ಕೋ, ಖರೆ ಸ್ವಚ್ಛಂಗಿ ಓದ್ಕೋ. ಹೌದ್. ಹಾ ಇವನು ಹೆಂಗ ಹಡ ಎಲ್ಲ ಅಡ್ಡ ಹಲ್ಕ ಮುಂದೆ ಕಾಣ್ತಾವಲ್ಲ, ಹಾ ಹಂಗ ಯಾವತ್ತು ನಿನ್ನೂ ಕಾಣ್ಕೊತಿರ್ಲಿ. ಹೌದ್. ಇಲ್ಲಿ ಕೇಳ್ರ ವಿಷಯ. ಹಾ ಇಲ್ಲೇ ಬಂದು ನನಗೊಂದು ಪ್ರಶ್ನೆ ಮಾಡಿದವ. ಮತ್ತ ಮಾಡ್ಯಾರ್ರಿ. ನೀ ಎಲ್ಲಿಗಿದ್ದೆ? ನಾ ಹಿಂದೋಗಿ ನೋಡ್ರಿ ಕಡೆ. ವಿಷಯ ಏನು ಕೇಳಿದ ಪಿಂಟು ಮಾಸ್ತರ? ಏನ್ರಿ? ರಂಡಿ ಹುಣ್ಣಿಮೆಗೆ ಹಾ ಹಾ ಎಲ್ಲಮ್ಮ ತಾಯಿ ಕಳ್ಯಾಗಿನ ಬಳಿ ತೆಗಿತಾಳ, ಕೊಲ್ಲಾಗಿನ ತಾಳಿ ತೆಗಿತಾಳ, ಹನಿಮ್ಯಾಗಿನ ಕುಂಕುಮ ಒರೆಸ್ತಾಳ. ಮುಂದೆ ಮುತ್ತೋದ್ ಹುಣ್ಣಿಮೆಗೆ ಹೋಗಿ ಹಾ ಎಲ್ಲ ಮತ್ತ ಮುತ್ತೋದಿ ಸ್ಥಾನಗಳು ಬರ್ತಾವ. ಹಾ ಇದು ಎಲ್ಲಿಂದ ಹಿಡ್ಕೊಂಡು ಬತ್ತು? ಹೌದು. ಅವ ಇನ್ನೂ ಕೇಳಾಕರೆ ಕೇಳಾಕಾಗಿಲ್ಲ ಅವ. ಹಾ ಹಾ ಯಾಕೆ ಕೇಳಾಕಾಗಿಲ್ಲ ಅಂತಂದ್ರ, ಯಾಕ್ರಿ? ಎಷ್ಟೋ ಒಂದು ದಪ್ಪಿನ ಪದದಾಗಲಿ, ಭಜನಾದಾಗಲಿ, ಕೀರ್ತನದಾಗಲಿ, ಪುರಾಣದಾಗಲಿ, ಡೊಳ್ಳಿನ ಹಾಡಿನಾಗಲಿ, ನಾಟಕದಾಗಲಿ, ಆಟದಾಗಲಿ ಎಲ್ಲ ಕಡೆ ಬರ್ತಾವ ಪ್ರಶ್ನೆ. ಇವು ಬರ್ತಾವಲ್ರಿಪ್ಪ? ಬರ್ತಾವಿಲ್ಲ. ಹಾ ಹೆಂಗ ಬರ್ತಾವ ಅಂತಂದ್ರ, ಹಾ ಎಲ್ಲಮ್ಮ ತಾಯಿ ಗಂಡ ಜಮದಗ್ನಿನ ಕಾರ್ತಿ ವೀರ್ಯಾರ್ಜುನ ರುಂಡ ಹೊಡೆದು ಹೋಗಿದ್ದ. ಆಕಿ ಮುತ್ತೊತ್ತಾನ ಹೋಗಿತ್ತು. ಆಕಿ ಕೊಳ್ಳಾನ ತಾಳಿ ತೆಗದಾಳ, ಹನಿಮ್ಯಾಗಿನ ಕುಂಕುಮ ತೆಗದಾಳ, ಕಾಲನ ಕಾಲುಂಗ್ರ ತೆಗದಾಳ. ಆಕಿ ಗಂಡ ಸತ್ತಿದ್ದ. ಹೌದು. ಈಗ ಜಗ ಹೊರುವಂತ ಹೆಣ್ಮಕ್ಳಾಗ್ಲಿ, ವೇಷ ಹೆಣ್ಮಕ್ಳಾಗ್ಲಿ ತಮ್ಮ ಕೈಯಾಗಿನ ಬಲಿ ಹೊಡ್ಕೋತಾರ, ಕೊಲ್ಲಾಗಿನ ತಾಳಿ ತೆಗಿತಾರ. ಇವ್ರ ಗಂಡಿಗೆ ಏನಾರ ಆಗಿತ್ತ ಹಿಂಗ್ ಪ್ರಶ್ನೆ ಮಾಡ್ತಾರ್ರಿ. ಬರ್ತಾರ್ರಿಪ್ಪ ಜನನು ಹಿಂಗಿರ್ತಾರ. ನಿಮ್ಗೆ ಹೇಳ್ತೀನಿ, ಹಾ ಇದನ್ನು ಏನು ಕೇಳವ, ಯಾಕೋ ಸೈಡ್ ಆಗಿ ಹೋಗ್ಬಿಟ್ಟ. ಹೌದು. ಎಲ್ಲಿ ಕೇಳಿಲಿ, ಹಾ ಯಾಕ ರಂಡಿ ಹುಣ್ಣಿಮೆ ಅಂದ್ರು, ಯಾಕೆ ಮುತ್ತೋದ್ ಹುಣ್ಣಿಮೆ ಅಂತಂದ್ರು ಅಂತಂದ್ರ, ಹಾ ಯಾವ ದಿವಸ ಕಾರ್ತಿ ವೀರ್ಯಾರ್ಜುನ ದಮದಗ್ನಿ ಋಷಿಗಳಿಗೆ ಹೊಡೆದು ಹಾ ಅದೇ ಹುಣ್ಣಿಮೆ ರಂಡಿ ಹುಣ್ಣಿಮೆ. ಹೌದು. ಅವತ್ತ ತಾಯಿ ಎಲ್ಲಮ್ಮ ಕೊಲ್ಲಾಗಿನ ತಾಳಿ ತೆಗದಾಳ. ಹೌದಲ್ರಿಪ್ಪ? ಹೌದು. ಅವಾಗ ತಾಯಿಗೆ ಶಪಥ ಮಾಡ್ಯಾನ ಪರಶುರಾಮ. ತಾಯಿ ತಾಯಿ ಈ ಭೂ ಪ್ರದಕ್ಷಿಣೆ ಮಾಡಿ ಅವ ಎಲ್ಲೇ ಅಡಗಲಿ ಅವನಿಗೆ ಸಂಹಾರ ಮಾಡಿ ತಂದು ಹಾ ನನ್ನ ತಂದೆಗೆ ಜೀವದಾನ ಮಾಡ್ತೀನಿ ತಾಯಿ. ಹಾ ಪ್ರತಿ ಮತ್ತು ಹೊಳ್ಳಿ ಜೀವ ಪುನರ್ಜನ್ಮ ಅವನಿಗೆ ಪಡಿಸ್ತೀನಿ. ಇದು ಶಪಥ. ಈ ಮಾತ ನೆನಪಿನೊಳಗಿಟ್ಟುಕೋ ಹಾ ಅಂದಾಗ ಅಟ್ಟುಗುಡ್ದ ತಾಳಿ ತೆಗೆದಿದ್ಲು, ಕುಂಕುಮ ವರ್ಷಿದ್ಲು, ಬಲಿ ಹೊಡೆದಿದ್ಲು. ಹೌದಲ್ರಿಪ್ಪ? ತದನಂತರ 21 ಬಾರಿ ಭೂ ಪ್ರದಕ್ಷಿಣೆ ಹಾಕಿ ಬರ್ಬೇಕಾದ್ರ ಹಾ ತಾಯಿ ಎಲ್ಲಮ್ಮ ಒಂದು ಮಾತು ಹೇಳಿದ್ಲು. ಏನ್ ಹೇಳ್ಯಾಡ್ರಿಪ್ಪ? ಯಪ್ಪ ಪರಶುರಾಮ, ಪರಶುರಾಮ ನಂದೊಂದು ಮಾತು ಪಾಲನೆ ಮಾಡು. ಹಾ ಹಾ ಏನ್ರಿಪ್ಪ ಅದು? ಏನು ಪಾಲನೆ ಮಾಡು ಅಂತ ಕೇಳಿದ್ರ, ಹಾ ಸೀರೆ ಉಟ್ಟಂತ ಹೆಣ್ಣು ಮಕ್ಕಳಿಗೆ ಹೊಡಿಬೇಡ. ಹೊಡಿಬ್ಯಾಡ. ಸೀರೆ ಉಟ್ಟಂತ ಹೆಣ್ಣು ಮಕ್ಕಳಿಗೆ ಹೊಡಿಬೇಡ. ಕ್ಷತ್ರಿಯರಿದ್ರಂದ್ರ, ಗಂಡ ಹೆಂಡತಿ ಏಕಾಂತ ಆಗಿದ್ರಂದ್ರ ಅವ್ರಿಗೆ ಮುಟ್ಟಬೇಡ. ಅವ್ರನ್ನ ಮುಟ್ಟಬ್ಯಾಡ. ಲಗ್ನ ನಡೆದಿತ್ತು ಅಂತಂದ್ರ ಹಸಿ ಜಗಲಿ ಮೇಲೆ ಇದ್ದಂತ ಮದುಮಗನ ಮುಟ್ಟಬೇಡ. ಅವ್ರನ್ನ ಒಟ್ಟ ಮುಟ್ಟಬೇಡಪ್ಪ. ಅವ್ರು ಕ್ಷತ್ರಿಯರೇ ಇರ್ಲಿ. ಇವು 3 ಮಾತು ಪಾಲಿಸು, ಕ್ಷತ್ರಿಯ ವಂಶ ಸಂಹಾರ ಮಾಡತ್ ಹೇಳಿದ್ವು. ಆಯ್ತು ಅಂತಂದ. ಹಿಂದ ಗುರುಗಳ ಆಜ್ಞೆ ಆಯ್ತು. ಯಾರಿಗೆ? ದಶರಥಗ. ಏನ್ ಮಾಡಿದ ಅಂತ ಕೇಳಿದ್ರ, ಮೊದಲನೇ ರೌಂಡ್ ಪರಶುರಾಮ ಹೊಡೆದ ಬರುಗುಡದ ಫಸ್ಟ್ನೇ ಲಗ್ನ ನಡೀತು. ದಶರಥ ರಾಜಾಗ ಬಿಟ್ಟ. ಹೌದು. 2ನೇ ಸುತ್ತ 5 ಬರು ಟೈಮದೊಳಗ 2ನೇ ಲಗ್ನ ಮಾಡ್ಕೊಂಡ. ಬಪ್ಪರಿಗೆ ಒಬ್ರು ಹಾಗೂ ಪರಶುರಾಮಗ ಮುಟ್ಟಾಕಾಗ್ಲಿಲ್ಲ. ಪರಶುರಾಮಗ ಅವು ಬಿಟ್ಟ, ದಶರಥ ರಾಜನ ಮುಟ್ಲಿಲ್ಲ. 3ನೇ ಬಾರಿ ಸುತ್ತ 5 ಬರುವಾಗ ಕೈಕಾನ ಲಗ್ನ ನಡೆದಿತ್ತು. ಹಾಗೂ ಮುಟ್ಟಲಿಲ್ಲ. ಹೌದಾ? 3 ಸಲ 3 ಬಾರಿ ಹಿಂಗ ಸುತ್ತ 5ರೊಳಗ ಇದೆಲ್ಲ ನಡೆದಿತ್ತು. ಮುಂದ ಇನ್ನ ಎಟ್ಟ ಅಂತ ಕೇಳಿದ್ರ 18 ಬಾರಿ ಪ್ರದಕ್ಷಿಣೆ ಹಾಕುವಾಗ ಏಕಾಂತದಲ್ಲಿದ್ದಾಗ ದಾಟಿ ಹೋಗಿಬಿಟ್ಟ. ಹೌದಲ್ರಿಪ್ಪ? ಹೌದು. ಇನ್ನು ಮುಂದ ಸಂಹಾರ ಮಾಡಿದ. ಸಂಹಾರ ಮಾಡಿ ಮುಂದ ತದನಂತರದಲ್ಲಿ ಬಂದು ಮೃತ್ಯು ಸಂಜೀವಿನಿ ಮಂತ್ರವನ್ನ ನುಡಿದು ತಂದೆಯನ್ನ ಜೀವ ಮರಳಿ ಪಡೆದ.
ಹೌದ್ ಯಾವತ್ತ ತಂದೆ ಜೀವಂತ ಎದ್ದು ಹಾ ಅವತ್ತ ತಾಯಿ ಕೊರಳಿಗೆ ತಾಳಿ ಕಟ್ಟುಕೊಂಡಾಳ, ಹನಿ ಮೇಲೆ ಕುಂಕುಮ ಇಟ್ಟುಕೊಂಡಾಳ, ಕೈಯಾಗ ಬಲಿ ತೊಟ್ಟುಕೊಂಡಾಳ. ಹಾ ಹಾ ಯಾವತ್ತ ಎಲ್ಲಮ್ಮ ದೇವಿಗೆ ಮುತ್ತೊತ್ತಾನ ಬತ್ತು ಅದೇ ಮುತ್ತೋದ್ ಹುಣ್ಣಿಮೆ ಅಂತೇಳಿ ಜಗತ್ತಿನಲ್ಲಿ ಹೆಸರಾಯ್ತು. ಹೌದ್ ಹೌದು ಒಂದು ತಿಂಗಳ ಪರ್ಯಂತರ ಹೋಗ್ಯದ ಇದು, ಹೌದ್ ಒಂದು ತಿಂಗಳ ಪರ್ಯಂತರ ಹೋಗ್ಯದ. ಹಾ ಹಾ ಮುಂದ ಪತಿ ಸೇವೆಯನ್ನ ಮಾಡುತ್ತಾ ಮಲಪ್ರಭಾ ನದಿಯ ನೀರ ಹಾ ಹೂವ ತಗೊಂಡು ಬಂದು ಗಂಡಗ ಕೊಡ್ತಿದ್ಲು, ಪೂಜಾ ಪುನಸ್ಕಾರ ಮಾಡ್ತಿದ್ದ ಜಮದಗ್ನಿ ಋಷಿ. ಹಾ ಎಲ್ಲಮ್ಮ ತಾಯಿಯಲ್ಲಿ ಎಂತ ಶಕ್ತಿ ಇತ್ತು ಅಂತಂದ್ರ ಎಂತದ್ರಿಪ್ಪ ಅದು? ಮಲಪ್ರಭಾ ನದಿ ಒಳಗೆ ಬಂದ ಮಡಿಲೆ ಮುನಿಗೆ ಎದ್ದು ಹಾ ಉಸುಕ್ ಎರಡು ಕೈಲಿ ಹಿಡ್ಲಂದ್ರ ಉಸುಕಿನ ಕೊಡ ಆಗ್ತಿತ್ತು. ಹೌದ್ ಆ ಕೊಡ ತುಂಬು ಗುಡದ ನಾಗರ ಹಾವು ಬಂದ ಶಿಂಬೆ ಆಗಿ ತಲೆ ಮೇಲೆ ಕುಂಡಿರ್ತಿತ್ತು. ಹೌದಲ್ರಿಪ್ಪ ಹೌದು. ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರ, ಏನ್ರಿಪ್ಪ ಅದು? ಸಾಕ್ಷಾತ್ ಪರಮಾತ್ಮನೇ ಮಾಡಿರ್ತಕ್ಕಂಥ ಆಟ. ಹಾ ನೀರಿನೊಳಗ ಒಬ್ಬಕ್ಕೆ ಹೆಣ್ಮಗಳ ಒಬ್ಬ ಗಂಡಮಗ ಆಗಿ ಜಲಕ್ರೀಡೆ ಆಡಕತ್ರು. ಹಾ ಹಾ ನೀರು ತುಂಬು ಟೈಮದೊಳಗ ಉಸ್ಕಿನ ಕೂಡ ನೀರು ತುಂಬತಿದ್ಲು, ಹಾವಿನ ಶಿಂಬಿ ತಲೆ ಮ್ಯಾಗ ಕೂತಿತ್ತು. ಹೌದ್ ದೃಷ್ಟಿ ಆ ಕಡೆ ಹೋಯ್ತು. ಏ ಹೋತಲ್ರಿಪ್ಪ. ನಾನು ನನ್ನ ಪತಿ ಜೋಡಿ ಒಮ್ಮೆ ಒಂದು ಸಾರಿ ನಾ ಹಿಂಗ ಜಲಕ್ರೀಡೆ ಆಡಬಹುದಲ್ಲ, ಹಾ ಇಷ್ಟೇ ಸ್ವಲ್ಪ ಸೂಕ್ಷ್ಮ ಮನಸ್ಸಿನಲ್ಲಿ ಬಂದದಕ್ಕಾಗಿ ಹಾ ಉಸ್ಕಿನ ಕೂಡ ಕರಿಗೆ ಹೋಯ್ತು. ಹೌದ್ ಹಾವ ತಲೆ ಮ್ಯಾಗಿಂದ ಹರ್ಕೊಂಡು ಹೋಗ್ಬಿಡು. ಹರ್ಕೊಂಡು ಹೋತಲ್ರಿಪ್ಪ. ಘಾತ ಆಯ್ತು. ನಾ ಇಂಥದೊಂದು ವಿಚಾರ ಮಾಡಬಾರ್ದಾಗಿತ್ತು, ಹಾ ಇಂಥದ್ಯಾಕೆ ನನ್ನಲ್ಲಿ ಬುದ್ಧಿ ಬಂತು ಅಂತೇಳಿ ಕಣ್ಣಾಗ ನೀರು ತಂದು ಉಸುಕು ಗೊಳೆ ಮಾಡಕತ್ಲು, ಅದು ಕೂಡ ಆಗ್ಲಿಲ್ಲ. ಆಗಲಿಲ್ಲ. ಹಾವಿನ ಬಾಲ ಹಿಡಿದು ಜಗ್ಗಾಕತ್ಲು, ಅದು ನಿಲ್ಲಿಲ್ಲ. ಹೌದ್ ಇದನ್ನ ದಿವ್ಯ ದೃಷ್ಟಿದಿಂದ ಜಮದಗ್ನಿ ಋಷಿ ತಿಳ್ಕೊಂಡ. ಇವತ್ತು ನನ್ನ ಸತಿ ಎಲ್ಲ ಮುಂದು ಹಾ ಮನಸ್ಸು ಚಂಚಲಾಗ್ಯದ ತಿಳ್ಕೊಂಡು ಸಿಟ್ಟಿಗೇರಿದ. ಹೌದ್ ಹಂಗೆ ನೀರು ತಗೊಳ್ಳಾರ್ದೆ ಗಂಡನ ಬಲ್ಲಿ ಬಂದ್ಲು ಜಮದಗ್ನಿ ಋಷಿ. ಎಲ್ಲಿ ಅದಾವ ನೀರ ತಂದಾಗ, ಹಾ ನನ್ನ ಕಡೆ ಸ್ವಲ್ಪ ದೋಷ ಆಯ್ತು ಪತಿನಾಥ ಅಂದಾಗ, ಹಾ ನನ್ನ ಪೂಜಾಕ್ಕೆ ಯಾವಾಗ ಭಂಗ ತಂದಿದೀಯ ತಂದ್ರೆ ನಿನ್ನ ಮೇಯೆಲ್ಲ ಕುಷ್ಠ ರೋಗ ಹತ್ತಿ ಈ ಭೂಮಂಡಲದಾಗ ತಿರುಗಾಡು, ನನಗೆ ಮುಖ ತೋರಿಸ್ಬೇಡ, ಎಲ್ಲ ನನ್ನ ಮುಂದಿನ ಮೊದಲು ಅಂದ್ಬಿಟ್ಟ. ಹೌದ್ 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 ಹೌದು. ಮೇಯೆಲ್ಲ ಕುಷ್ಠರೋಗ ಹತ್ಲಿ. ಯಾರಿಗೆ? ಯಾವ ಶಾಪ ಕೊಟ್ಟಿದ್ದಾಳ ಅಂತ ಎಲ್ಲ ಇವ ಜಮದಗ್ನಿ ಋಷಿ ಅನ್ಬೇಕ್ರಿ. ಹೌದು. ಹಾ ಹೌದ್ ಅವಾಗ ಕುಷ್ಠ ರೋಗ ಹತ್ತು, ಎಲ್ಲಮ್ಮ ತಾಯಿ ಮೇ ಎಲ್ಲ ಕೆರ್ಕೊಳಕತ್ಲು. ಹೌದ್ ಹೌದ್ರಿಪ್ಪ. ಹಿಂಗೇ ಭೂಮಿ ಭೂಪಾರ ತಿರ್ಗಾಡಕತ್ಲು. ಎಲ್ಲಿ ಹೋದ್ರು ಸಮಾಧಾನ ಆಗುವತ್ತು. ಹೊಟ್ಟೆಲ್ಲ ಉರುಪ, ಮೇಯೆಲ್ಲ ಉರುಪ, ಕಿವು ನೆತ್ರ ಸೋರ್ತಿತ್ತು. ಹಾ 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 ಇನ್ನೇನು ಮಾಡ್ಲಿ ತಿಳ್ಕೊಂಡು, ಅಣ್ಣ ಮಾತಾಡ್ಬೇಡ್ರಿಪ್ಪ, ಹಾಗೈತಿ. ಗದ್ಲ ಮಾಡ್ಬೇಡ್ರಿ. ಸಂಚಾರ ಮಾಡ್ಕೋತ ಹಾ ಏಕನಾಥ ಜೋಗಿನಾಥ ಅಂತ ಹೇಳಿ ಇಬ್ಬರು ಮಂದಿ ಹಾ ಋಷಿ ಮನೆಗಳಿದ್ರು. ಹೌದು. ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರ, ಆ ಒಂದು ಭುಯಾರದಾಗ, ನೆಲ ಭುಯಾರದಾಗ ತಪಶ್ಚರ್ಯ ಮಾಡ್ತಿದ್ರು. ಹೌದಲ್ರಿಪ್ಪ ಹೌದು. ಅಲ್ಲಿ ಹೊರಗ ಅವ್ರ ಪಾದುಕೆಗಳನ್ನ ಕಳೆದ ಒಳಗ ತಪ ಮಾಡಕ್ ಹೋದ್ರಂದ್ರ ನಾಯಿಗಳು ಚಪ್ಪಲ್ ಬಾಯಾಗ ಹಿಡ್ಕೊಂಡು ಹೋಗ್ಬಿಡ್ತಿದ್ವು. ಹಾ ಇನ್ ಹಿಂಗಾದ್ರೆ ಇದು ಕೆಲಸ ಕೆಡ್ತೈತಿ ತಿಳ್ಕೊಂಡು ಆ ಗವಿ ಬಾಗಿಲಿಗೆ ಮ್ಯಾಗ ಏನ್ ಮಾಡಿದ್ರಪ್ಪ ಅಂತಂದ್ರ, ಹಾ ಹಾ 4 ಮೇಡಿ ಹೋಗದ, ಒಂದು ತೆಂಗಿನ ಗರಿ ಹೋಗದ, ಅದಕ್ಕೊಂದು ಇದೇನು ಕಟ್ಟಿದ್ರ ಅವ್ರ ನೆಲುವ. ಹಾ ಆ ನೆಲುವಿನ್ಯಾಗ ಅವ್ರದ್ದು ಇಬ್ಬರದು ಪಾದುಕೆಗಳನ್ನ ಇಡವ್ರ, ಭುಯಾರದಾಗ ಹೋಗವ್ರ, ತಪಶ್ಚರ್ಯ ಮಾಡವ್ರ. ಹೌದು. ಮಳೆಗಾಲ ಟೈಮ್ ಹಾ ಹಾ ತಿರ್ಗಾಡ್ಕೊತ ಬಂದ್ಲು. ಅದೇನ ತೆಂಗಿನ ಗರಿ ಒಗದದ್ದ ಹಾ ಹಾ ಹಂದ್ರ ನೆಲತ್ಲ, ಹೌದು. ಅಲ್ಲಿ ಕೂತ್ಲು. ಅದಕ್ಕಿಂತ ಪೂರ್ವದೊಳಗೆ ಮೇಯಿಗೆ ಅರಿಬ್ ಹತ್ತಂದ್ರೆ ಎಟ್ಟ ಅರಿಬ್ ಹತ್ತಿತ್ಲ ಅಟ್ಟ ಹಾ ಹಾ ಚರ್ಮ ಕಿತ್ತು ಬರ್ತಿತ್ತು, ನೆತ್ರ ಹರಿತಿತ್ತು. ಹೌದಲ್ರಿಪ್ಪ. ತಾಪ್ ಹೆಚ್ಚಾಗಿ ಏನ್ ಮಾಡಿದ್ಲು, ಮೇಮ್ಯಾಗಿನ ಅರಿಬಿ ಎಲ್ಲ ಕಲ್ಲು ಬೇವಿನ ತಪ್ಪಲ ಹಾ ಹಾ ತನ್ನ ಮರ್ಯಾದೆಯಾಗಿ ಸುತ್ತೂರಿಗೆ ಹಚ್ಚಿ ಕಟ್ಕೊಂಡ್ಬಿಟ್ಲು. ಹೌದಲ್ರಿಪ್ಪ ಹೌದು. ಅರಿಬಿ ಹತ್ತಂದ್ರೆ ಎಟ್ಟು ಹತ್ತಿತ್ಲ ಅಟ್ಟು ಕಿತ್ಕೊಂಡೆ ಬಿಡ್ತಿತ್ತು ಚರ್ಮ. ಹಾ ಹಾ ನನ್ನ ಮೇಮ್ಯಾಗ ಅರಿಬಿ ಬೇಡ ತಿಳ್ಕೊಂಡು ಬೇವಿನ ತಪ್ಪಲ ಸುತ್ತರಿಗೆ ಹಚ್ಚಿ ಕಟ್ಕೊಂಡ್ಲು. ಹಾ ಹಾ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಗಂಧದ ಹುಟ್ಟಿಗೆ ಉಡುವಂತದೊಂದು ಪರಿಪಾಠ ನಮ್ಮ ಎಲ್ಲಮ್ಮ ತಾಯಿ ಸಂಪ್ರದಾಯದಾಗ ಉಳ್ಕೊಂಡು ಬಂದೈತಿ. ಮುಂದೆ ಹಂಗೆ ಬಂದ್ಲು. ಧಾರಾಕಾರ ಮಳಿ ಹತ್ತಿತ್ತು. ಅದೇನು ಹುಲ್ಲು ಜೋಪಡಿ ಇತ್ತಲ್ಲ, ಹಂದರ್ನ್ಯಾಳ ಇತ್ತಲ್ಲ, ಅಲ್ಲಿ ಬಂದು ಕೂತ್ಲು. ಇವ್ರು ಒಳಗ ತಪಶ್ಚರ್ಯ ಮಾಡ್ತಿದ್ರು. ಹೌದು. ಅಲ್ಲಿ ಏನು ಕೂತಿದ್ಲು, ಆ ಮ್ಯಾಗ ಬರುವಂತ ನೀರ ಏಕನಾಥ ಜೋಗಿನಾಥನ ಪಾದುಕೆಗಳ ಮೇಲೆ ಬಿದ್ದು ಆ ನೀರು ಈ ತಾಯಿ ತಲೆ ಮೇಲೆ ಬೀಳ್ತಿತ್ತು. ಹೆಂಗ್ಯಾಂಗ ನೀರು ಬೀಳ್ತಿದ್ವು, ಕಿವ್ವ ನೆತ್ರ ಇದೆಲ್ಲ ರೋಗ ನಿವಾರಣೆ ಆಯ್ತು.
ಮನಸ್ಸಿಗೆ ಸಮಾಧಾನ ಅನಿಸ್ತು, ಅಲ್ಲೇ ಕೂತು ಬಿಟ್ಲು ಕಣ್ಣು ಮುಚ್ಕೊಂಡ. ಹೌದಲ್ರಿಪ್ಪ ಹೌದು. ಅಲ್ಲೇ ಜಂಪ್ ಹತ್ತಿ ಬಿಡ್ತು. ತಾಸು 2 ತಾಸು ಅನ್ಕೊಡ್ದ ಮೇ ಎಲ್ಲ ಜಗ್ 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 ಹೊಳ್ಯಾಕತ್ತು. ರೋಗ ಎಲ್ಲ ನಿವಾರಣೆ ಆಯ್ತು. ಮ್ಯಾಗ ಕಣ್ಣು ತೆಗೆದು ನೋಡ್ತಾಳ, ಎಂತ ಪುಣ್ಯಾತ್ಮರ ಪಾದುಕೆಗಳ ನೀರು ನನ್ನ ತಲೆ ಮೇಲೆ ಬಿದ್ದುಲ್ಲ. ನನ್ನ ಮಾರೋಗ ಗುಣ ಆಯ್ತು. ಆ ಪುಣ್ಯಾತ್ಮರ ದರ್ಶನ ಮಾಡೇ ಹೋಗ್ಬೇಕಂತ ತಿಳ್ಕೊಂಡು ಅಲ್ಲಿ ಕೂತ್ಲು. ಮುಂಜಾನೆ 6 ತಾಸು ಹೊತ್ತೇರ್ತು. ಗವಿ ಒಳಗಿಂದ ಏಕನಾಥ ಜೋಗಿನಾಥ ಬಂದ್ರು. ಹೌದಲ್ರಿಪ್ಪ. ಬಂದ ತಕ್ಷಣ ಉದ್ದಕ ದೀರ್ಘದಂಡ ನಮಸ್ಕಾರ ಹಾಕಿದ್ಲು. ಯಪ್ಪ, ನಿಮ್ಮಿಂದ ನನ್ನ ಮಾರೋಗ ಗುಣ ಆಯ್ತು, ನಿಮ್ಮಿಂದ ನಮ್ಮ ಮಾರೋಗ ಗುಣ ಆಯ್ತು. ಎಕ್ಕಯ್ಯ ನಿನ್ನ ಹಾಲಕ್ಕುದು, ಜೋಗಯ್ಯ ನಿನ್ನ ಹಾಲಕ್ಕುದು. ಉದೋ ಅನ್ನುವಂತ ಶಬ್ದ ಅವತ್ತು ಉದ್ಭವ ಆಯ್ತು. ಪುಣ್ಯಾತ್ಮರೇ, ಅವತ್ತು ಉದ್ಭವ ಆಯ್ತು. ಹೌದೌದ್ರಿಪ್ಪ ಹೌದು ಹೌದು. ಆ ಟೈಮದೊಳಗ ಎಕ್ಕಯ್ಯ ಜೋಗಯ್ಯ ನಿನ್ನ ಹಾಲಕ್ಕುದು ಅನ್ನುವಂತ ಶಬ್ದ ಅಲ್ಲಿ ಉತ್ಪತ್ತಿ ಆಯ್ತು. ಮುಂದಿನ ನನ್ನ ಪತಿಗೆ ನಾ ಇನ್ನು ಹೋಗಿ ದರ್ಶನ ಕೊಡ್ಬೇಕು, ಮಾರೋಗ ಗುಣ ಆಗ್ಯದ ತಿಳ್ಕೊಂಡು ಅರ್ಬಿ ಹಾಕೊಂಡು ಎಲ್ಲಮ್ಮ ಪತಿ ಎದುರಿಗೆ ಹೋದ್ಲು. ಜಮದಗ್ನಿ ಸಿಟ್ಟಿಗೇರಿ ನಿಂತ. ಇಲ್ಲೊಂದು ಪ್ರಶ್ನೆ ಇಟ್ಟಾನ ನಮ್ಮ ಅಳಗಿ ಪಿಂಟು ಮಾಸ್ತರ. ಮತ್ತೇನಿಟ್ಟಾನ್ರಿ? ಪರಶುರಾಮನೇ ತಾಯಿಗೆ ಕಡ್ದನಲ್ರಿಪ್ಪ. ಪರಶುರಾಮ ಒಬ್ಬನೇ ಮಗನೋ ಅಥವಾ ಮತ್ತ ಇನ್ನ ಇದ್ರಂದ್ರ ಏಸ್ ಮಂದಿ ಅನ್ನ ತಮ್ಮ ಅವ್ರ ಹೆಸರೇನ, ಅವ್ರ ಒಳಗೆ ಇವ್ ಎಟ್ನೇದಾವ. ಪರಶುರಾಮ ಎಷ್ಟನೇದಾವ? ಮತ್ತ ಮಕ್ಕಳಿದ್ರಂದ್ರ ಅವ್ರಿಗೆ ಕಡಿ ಅಂತ ಹೇಳ್ಬೇಕಾಗಿತ್ತು ಜಮದಗ್ನಿ. ಇವನಿಗೆ ಯಾಕೆ ಕಡಿ ಅಂತ ಹೇಳ್ದ? ಇವನಿಗೆ ಯಾಕೆ ಕೆಲಸ ಒಪ್ಪಿಸದ? ಹೌದು, ಕೇಳುವಂತ ಮಾತು ಸತ್ಯದ. ಎಲ್ಲಮ್ಮ ತಾಯಿಗೆ 4 ಮಂದಿ ಗಂಡಸು ಮಕ್ಕಳು. 4 ಮಂದಿ? 4 ಮಂದಿ ಗಂಡಸು ಮಕ್ಕಳು. 4 ಮಂದಿ ಗಂಡಸು ಮಕ್ಕಳು ಯಾರ್ಯಾರು ಅಂತ ಕೇಳಿದ್ರ ಯಾರ್ಯಾರಿಪ್ಪ? ಸುಲೋಚನ, ವಿಲೋಚನ, ಬ್ರಹ್ಮಲೋಚನ, ಲಾಸ್ಟ್ 4ನೇ ನಾವು ಪರಶುರಾಮ. ಪರಶುರಾಮ. ಇನ್ನೊಂದು ಸಲ ಕೇಳ್ರಿ. ಸುಲೋಚನ, ವಿಲೋಚನ, ಬ್ರಹ್ಮಲೋಚನ 4 ನಂಬರ್ ನಾವು, ಲಾಸ್ಟ್ ಸಣ್ಣವ ಪರಶುರಾಮ. ಪರಶುರಾಮ ಮೊದಲ ಅವನ ಹೆಸರು ರಾಮ ಅಂತೇಳಿ ಒಂದ ಇತ್ತು. ಯಾವಾಗ ಕೊಡ್ಲೆ ಅವನ ಕೈಯಾಗ ಬತ್ತು ಪರಶುರಾಮ ಅನ್ನುವಂತ ನಾಮ ಉತ್ಪತ್ತಿ ಆಯ್ತು. ಮುಂದ ಸಿಟ್ಟಿಗೆ ಏರಿ ಪರಶುರಾಮ 3 ಮಂದಿ ಮಕ್ಕಳಿಗೆ ಕರೆದ. ಸುಲೋಚನ, ವಿಲೋಚನ, ಬ್ರಹ್ಮಲೋಚನ ಬಂದ್ರು. ನಿಮ್ಮವು ನನಗೆ ಮುಖ ತೋರಿಸಿ ಅಲೋ, ಆಕಿ ಮುಖಾನ ನೋಡಂಗಿಲ್ಲ, ನಿಮ್ಮ ತಾಯಿ ರುಂಡ ಹೊಡ್ರಿ ಅಂದ. ಅವಾಗ ಸುಲೋಚನ, ವಿಲೋಚನ, ಬ್ರಹ್ಮಲೋಚನ ಆತಾರಪ್ಪ, ಈ ಧರಣಿ ತೋರಿಸಿ ಅವಳ ತಾಯಿ. 3 ಮಂದಿ ಮಕ್ಕಳು ನಿತ್ತ ಜಾಗದಾಗ ಸುಟ್ಟ ಬೂದಿಯಾಗಿ ಬಿಟ್ರು. ಇಟ್ಟು ಬೂದಿ ಕುಟ್ರಿಯಾಗಿ ನಿತ್ತು ಬಿಟ್ರು. ಪರಶುರಾಮ ವನ ವಿವಾರಕ್ಕೆ ಹೋಗಿದ್ದ. ರಾಮ ಅಂತ ಬದರಿದ. ತಂದಿ ಮಾತ್ ಬಾಯಾಗಿರೋದ್ರೊಳಗ ಬಂದ ಮುಂದೆ ನಿತ್ತ. ಯಪ್ಪ, ನನ್ನ ಕರೆಸಿದ ಕಾರಣವೇನು ಆಜ್ಞೆ ಆಗಲಿ ಅಂದಾಗ, ಯಪ್ಪ ರಾಮ, ನಿನ್ನ ತಾಯಿ ಮುಖ ನನಗೆ ತೋರಿಸೋದು ಬೇಡ, ನಿಮ್ಮ ಅವನು ರುಂಡ ಹೊಡೆದು ಬಿಡು. ತಂದೆ ಮಾತು ಕೇಳಿ ಪರಶುರಾಮ ಹಿಂದೂ ನೋಡ್ಲಿಲ್ಲ, ಮುಂದೂ ನೋಡ್ಲಿಲ್ಲ. ತಾಯಿ ರುಂಡ ಹೊಡೆದು ಬಿಟ್ಟ. ರುಂಡ ಹಾರಿ ಹೋಯ್ತು. ದಡ ಅಲ್ಲಿ ಮುರುಗಿ ಬಿತ್ತು. ರುಂಡ ಒತ್ತಾಟಿಗೆ ದಡ ಒಟ್ಟಾಟಿಗೆ ಆಯ್ತು. ಆನಂದ ಆಯ್ತು. ಅವಾಗ ಜಮದಗ್ನಿ ತಾನೆ, ಏ ರಾಮ, 3 ಮಂದಿ ನಿನ್ನ ಅನ್ನಗಳು ನನ್ನ ಮಾತು ಕೇಳಲಿಲ್ಲ, ಸುಟ್ಟಿ ಬೂದಿಯಾಗಿ ನಿಂತಾರ ಮಕ್ಕಳು. ನನ್ನ ಮಾತಿಗೆ ತಿರಸ್ಕಾರ ಮಾಡ್ಲಾರ್ದೆ ನಿಮ್ಮ ಅವ್ವನ ರುಂಡ ಹೊಡೆದಿದ್ದೀನಿ, ನನಗೆ ಆನಂದ ಆಗ್ಯದೋ. ಏನು ಬೇಡ್ತಿ ಬೇಡು, ಯಪ್ಪ ಕೊಡ್ತೀನತ್ತ ಮೊದಲ ವಚನ ಕೊಡು ಅಂದ. ಕೊಡ್ತೀನತ್ತ ಮೊದಲ ವಚನ ಕೊಡು ಅಂದ. ತುಗಾ ಮಗನೇ ಕೊಟ್ಟಿನತ್ತ ಕೈಯಾಗ ಕೈ ಹಾಕಿ ವಚನ ಕೊಟ್ಟ. ಅವಾಗ ಪರಶುರಾಮ ತಾನೇಪ್ಪ, ಇವತ್ತಿನಿಂದ ಉಗ್ರ ರೂಪ ನೀ ಬಿಡಬೇಕು. ಉಗ್ರ ರೂಪ ನೀ ಬಿಡಬೇಕು ಅಂತಂದಾಗ, ಆಯ್ತು ಮಗನೇ ನಿನಗ ಕೊಟ್ಟನೆ ಹೋಗಂದ. ತಂದೆಯಿಂದ ಬಂದಿರತಕ್ಕಂತ ಉಗ್ರ ರೂಪ ಪರಶುರಾಮಗ ಬತ್ತು. ಅನ್ನೋ ಸಂಬಂಧ ಕಾರ್ತಿ ವೀರ್ಯಾರ್ಜುನ ಕಾಮದೇನ ಆಕಳ ಒಯ್ಬೇಕಾಯ್ತು. ಅಲ್ಲಿ ಜಮದಗ್ನಿ ಹೊಡಿಬೇಕಾಯ್ತು. ಉಗ್ರ ರೂಪ ಇರ್ತಿತ್ತಂದ್ರೆ ಕಾರ್ತಿ ವೀರ್ಯಾರ್ಜುನ ಸುಟ್ಟು ಭಸ್ಮಾಗಿ ಬಿಡ್ತಿದ್ದ. ಇನ್ನೊಂದು ವರ ಏನ್ ಕೇಳ್ತಿ ಕೇಳಂದ. ಆ ಟೈಮ್ದೊಳಗಪ್ಪ ತಾಯಿ ಧರಣಿಗೆ ಬಿಟ್ಟಾಲೋ. ಹಡದ ತಾಯಿಯನ್ನು ಕೊಂದ ನಾ ಪಾಪಕ್ಕೆ ಗುರಿ ಆಗೋದು ಬ್ಯಾಡಪ್ಪ, ನನ್ನ ಹಡದ ತಾಯಿಯನ್ನು ಬದುಕಿಸಿಕೊಡೋ ಅಂತಂದ. ಆಯ್ತು ತಥಾಸ್ತು ಅಂದ. ತಾಯಿಗೆ ಹೊಳ್ಳಿ ಮತ್ತೆ ಜೀವದಾನ ಮಾಡಿದ. ಕೇಳಿ ಇನ್ನೊಂದು ವರ ಅಂದ. ಯಪ್ಪ
ಈ ಭೂಮಿ ತಲೆ ಮ್ಯಾಲ ಆಕಳ ಕೆಂಚಲಿಗೆ 4 ಮಲಿ ಇದ್ದಂಗ 4 ಮಂದಿ ಅಣ್ಣ ತಮ್ಮ ಇದ್ವು. ನಮ್ಮ ಅಣ್ಣಗಳನ್ನ ಸಿಟ್ಟಿನ ಬರದಾಗ ಸುಟ್ಟ ಬೂದಿ ಮಾಡಿದಿ, ನನಗೆ ಬೆನ್ನ ಭುಜ ಬೇಕು, 3 ಮಂದಿ ಅಣ್ಣಗಳನ್ನ ಬದುಕಿಸಿಕೊಡುವ ತಂದಾಗ 3ನೇ ವರಕ್ಕೆ ಸುಟ್ಟ ಬೂದಿಯಾಗಿ ಬಿದ್ದಂತ ಅಣ್ಣಗಳನ್ನ ಜೀವದಾನ ಮಾಡಿ ಶಿಷ್ಯದ ಪರಶುರಾಮ. ಈ ಕಥಾ ಭಾಗ ಇಲ್ಲಿ ಬಂದಿತ್ತತಿ ಹಿಂಗ ಬಂದದ. ಬಹುಶಃ ನಮ್ಮ ಅವುಗಳು ಮನೆ ಕಡೆ ಎದ್ದು ಹೋಗಿ ಲೆಕ್ಕದಾಗದಾರ, ಅರ್ಧ ಮಂದಿ ಹೋಗ್ಯಾರ, ಇನ್ನ ಅರ್ಧ ಮಂದಿ ಹೋಗಾರದಾರು. ಯವ್ವ ಒಂದು ವಿಷಯ, ಬಹುಶಃ ನೀವು ನಿನ್ನೆ ಹಿಡಿದಿರಿ ಹುಣ್ಣಿಮೆ, ಮೊನ್ನೆ ಹಿಡಿದಿರಿ, ಯವ್ವ ಎಂದ್ ಹಿಡಿದಿರಿ ಹುಣ್ಣಿಮೆ? ನಿನ್ನೆ ಇಲ್ರಿ? ಎಂದೋ ಇಲ್ರಿ. ಒಂದು ವಿಚಾರ ಏನಪ್ಪಾ ಅಂತಂದ್ರ, ಈ ನಮ್ಮ ಭಾರತ ಭೂಮಿ ಒಳಗ ಪುಣ್ಯ ಸಂಸ್ಕಾರ ಅನ್ನುವಂಥದ್ದು ಇನ್ನೂ ಆದ್ರೂ ಉಳ್ದದ. ಮನೆಗೆ, ಹಳ್ಳಿಗೆ, ಊರಿಗೆ ಹೊರಸಲಾ ಪೂಜೆ ಮಾಡಿ ಗೆಣಸ ಗಜ್ರಿ ತಂದು ಕುದಿಸಿ ಮಾವಿನ ತೊಳಲು ಕಟ್ಟಿ ಗಂಗಾಳ ತಗೊಂಡು ಹೊರಗೆ ಹೋಗಿ ಅಕ್ಕಿ ಗಿಡದಾನ ದೇವ್ರು ಬಂದಾವ, ದಿಂಡ್ರು ಬಂದಾವ ಅಂತೇಳಿ ದೇವ್ರ ಕರ್ಕೋತೀವಿ ನಾವು. ದೇವ್ರ ಕರ್ಕೋತೀವಿಲ್ರಿ? ದೇವ್ರ ಎಲ್ಲಿ ಹೋಗಿದ್ದು, ಯಾವಾಗ ಬಂದು? ಈ ಕಥೆ ನೀವು ತಿಳ್ಕೊಬೇಕಾಗ್ಯದ, ನಿಮ್ಗೆ ಹೇಳಬೇಕಾಗ್ಯದ. ತಾವ್ಯಾರು ಗದ್ದಲವನ್ನು ಮಾಡಲಾರದೆ ಶಾಂತ ರೀತಿಯಿಂದ ಕುಂತು ಕೇಳ್ರಿ.